ಪ್ರೀತಿಯ ಸ್ನೇಹಿತರೆ, ಆ್ಯಶನ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ. ಪ್ರೀತಿಯ ಸ್ನೇಹಿತರೆ, ಇತ್ತೀಚೆಗೆ ಕರ್ನಾಟಕದಲ್ಲಿ ಉದ್ಯೋಗಗಳ ಒಂದು ನೇಮಕಾತಿ ಶುರು ಆಗಿದೆ ಅಂತ ಹೇಳ್ಬೋದು. ಇತ್ತೀಚೆಗೆ ಕರ್ನಾಟಕ ಪೊಲೀಸ್ ಇಲಾಖೆಯಿಂದ 5,000ಕ್ಕಿಂತ ಅಧಿಕ ಉದ್ಯೋಗಗಳ ಒಂದು ನೇಮಕಾತಿ ಪ್ರಾರಂಭಗೊಂಡಿದೆ. ಈ ನೇಮಕಾತಿ ಪ್ರಾರಂಭಗೊಂಡಿದೆ, ಆದರೆ ಯಾವ ಪುಸ್ತಕಕ್ಕೂ ಇದರ ರಿಲೇಟೆಡ್ ಆಗಿ ಓದಬೇಕಂತ ನಿಮ್ಗೆ ಗೊತ್ತಿರಲ್ಲ ಸ್ನೇಹಿತರೆ. ನಿಮಗೆ ಸಮಯದ ಅವಧಿ ಕಡಿಮೆ ಇದೆ. ಆ ಸಮಯದ ಅವಧಿಯಲ್ಲಿ ನಿಮಗೆ ಯಾವ ಒಂದು ಪುಸ್ತಕ ಓದಿದರೆ ನಿಮಗೆ ಅತಿ ಉತ್ತಮವಾದ ಅಂಕಗಳನ್ನು ಅಥವಾ ಅತಿ ಹೆಚ್ಚು ಅಂಕಗಳನ್ನು ಬರ್ಬೋದು ಅಂತ ಒಂದು ಅಂದಾಜು ಪ್ರಕಾರ ಅಥವಾ ನನ್ನ ಅನುಭವದ ಮುಖಾಂತರ ಹೇಳ್ತೀನಿ ಸ್ನೇಹಿತರೆ. ಹಿಂದೆ ನಡೆಸಿದ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಏನು ಮಾಡ್ತಿದ್ದಾರಪ್ಪ ಅಂದರೆ ಈ ಪೊಲೀಸ್ ಇಲಾಖೆಯ ಒಂದು ಎಕ್ಸಾಮ್ ನಡೆಸ್ತಿದ್ದಾರೆ. ಈ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಯಾವ ರೀತಿ ಕ್ವಶನ್ ಹೇಳ್ತಾರಪ್ಪ ಅಂದರೆ ಆನ್ಲೈನ್ ಕ್ವಶನ್ ಇರ್ತವೆ, ಆದರೆ ಡಿಫಿಕಲ್ಟ್ ಕ್ವಶನ್ ಇರ್ತವೆ ಸ್ನೇಹಿತರೆ. ಅದಕ್ಕಾಗಿ ನಾವು ಯಾವ ಒಂದು ಕ್ವಶನ್ ಪೇಪರ್ ಪ್ರಶ್ನೆ ಪತ್ರ ಮಾಲಿಕೆಯನ್ನು ಓದಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಇಲ್ಲಿ ನಿಮಗೆ ವಿವರಣೆಯಾಗಿ ಹೇಳ್ತಿದ್ದೀನಿ ಸ್ನೇಹಿತರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅವರು ಹಿಂದಿನ ದಿನಗಳಲ್ಲಿ ಅಂದರೆ ಹೋದ ವರ್ಷ, ಹಚ್ಚೆ ವರ್ಷ ಅಥವಾ ಅವರು ಇತ್ತೀಚಿನ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅವರು ಎಕ್ಸಾಮ್ ನಡೆಸಿದ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳ ಒಂದು ವಿವರಣಾತ್ಮಕ ಸಹಿತ ಪ್ರಶ್ನೋತ್ತರ ಮಾಲಿಕೆ ಬಿಡುಗಡೆ ಆಗಿದೆ ಸ್ನೇಹಿತರೆ. ಈ ಪ್ರಶ್ನೋತ್ತರ ಮಾಲಿಕೆ ಅಂದರೆ ಯಾವುದು ನಿಮಗೆ ಓದಿದರೆ ಅತಿ ಉತ್ತಮವಾದ ಅಂಕಗಳನ್ನು ಜಾಸ್ತಿಯಾಗಿ ನೀವು ಗಳಿಸ್ಬೋದಂತ ನಾನು ಇಲ್ಲಿ ನಿಮಗೆ ಒಂದು ಸಜೆಷನ್ ಮಾಡ್ತೀನಿ. ಈ ಪುಸ್ತಕ ಯಾವುದಪ್ಪ ಅಂದರೆ ಇವ್ರ ಆಥರ್ ಹೆಸರು ಶ್ರೀ ರವಿಚಂದ್ರ ಎಸ್ ಕಟ್ಟಿಮನಿ ಅಂತ. ಇವರ ಒಂದು ಸಹಯೋಗದೊಂದಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಹಿಂದಿನ ವರ್ಷ ಅಥವಾ ಹಳೆ ಕ್ವಶನ್ ಪೇಪರ್ ಅಂದರೆ ನಡೆಸಿರುವ ಹಳೆ ಕ್ವಶನ್ ಪೇಪರ್ ಪತ್ರಿಕೆಯನ್ನು ವಿವರಣಾತ್ಮಕವಾಗಿ ಅವರು ಹೊರತಂದಿದ್ದಾರೆ ಸ್ನೇಹಿತರೆ. ಇದು ಪರಿಷ್ಕೃತವಾಗಿ ಇದು 3ನೇ ಮುದ್ರಣ ಅಂತ ಹೇಳ್ತೀವಿ. ಅವರು ಒಂದು ರವಿಚಂದ್ರನ್ ಎಸ್ ಕಟ್ಟಿಮನಿ ಸರ್ ಅವ್ರು ಏನು ಮಾಡಿದಾರಪ್ಪ ಅಂದರೆ ಇದು ಅವರ ಒಂದು 3ನೇ ಮುದ್ರಣ ಹೊರಬಂದಿದೆ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು ಕೆಇ ಅವರು ಅಂದರೆ ಕೆಇ ಪರೀಕ್ಷಾ ಪ್ರಾಧಿಕಾರ ನಡೆಸಿದ 32 ಪ್ರಶ್ನೆ ಪತ್ರಿಕೆಗಳನ್ನು ವಿವರಣಾತ್ಮಕವಾಗಿ ಉತ್ತರಿಸಲಾಗಿದೆ ಮತ್ತು ಪ್ರತಿ ಪ್ರಶ್ನೆಯ 4 ಆಯ್ಕೆಗಳಿಗೆ ವಿವರ ಸಹ ನೀಡಲಾಗಿದೆ. ಅಂದರೆ 4 ಪ್ರಶ್ನೆಗಳು ಸ್ನೇಹಿತರೆ. ಒಂದು ಕ್ವಶನ್ ಪೇಪರಲ್ಲಿ 100 ಮಾರ್ಕ್ಸಿನ ಕ್ವಶನ್ ಪೇಪರ್ ಇರ್ತದೆ. ಆ 100 ಮಾರ್ಕ್ಸಿನ ಅಂದರೆ 4 ವಿವರಣೆಗಳು ಅಥವಾ 4 ವಿವರಣೆಗಳು ಸಹ ಸವಿವರವಾಗಿ ವಿವರಣೆ ಮಾಡಿದ್ದಾರೆ ಮತ್ತು ಚೆನ್ನಾಗಿ ಮಾಡಿದರೆ ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಈ ಪ್ರಶ್ನೆ ಪತ್ರಿಕೆಯಿಂದ 50ಕ್ಕಿಂತ ಅಧಿಕ ಅಂಕಗಳು ಬರ್ತವೆ. 50ಕ್ಕಿಂತ ಅಧಿಕ ಅಂಕಗಳು ಬಂದಾಗ ನೀವು ಕರೆಂಟ್ ಅಫೇರ್ಸ್ ಒಂದು ಚೆನ್ನಾಗಿ ಓದಿದ್ರೆ 75ಕ್ಕಿಂತ ನೀವು ಈ ಕ್ವಶನ್ ಪೇಪರ್ ಜೊತೆಗೆ ಕರೆಂಟ್ ಅಫೇರ್ಸ್ ಚೆನ್ನಾಗಿ ಓದಿದ್ರೆ 75ಕ್ಕಿಂತ ನೀವು ಜಾಸ್ತಿ ಮಾಡ್ಬೋದು. ಇಲ್ಲಿ ನೋಡಿ ಸ್ನೇಹಿತರೆ, ಇವ್ರು ಯಾವ ರೀತಿ ಕ್ವಶನ್ ಪೇಪರು ಅಂದರೆ ಯಾವ್ಯಾವ ಇಯರ್ಸ್ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ ಅಂತ ನಾನು ಸವಿವರವಾಗಿ ಹೇಳ್ತೀನಿ. ಗ್ರೂಪ್ ಎ ಮತ್ತು ಬಿ, HK ಮತ್ತು ನಾನ್ HK ಕ್ವಶನ್ ಪೇಪರು 2026ರಲ್ಲಿ ನಡೆದ ಅಂದರೆ ಇತ್ತೀಚೆಗೆ ನಡೆದ ಎ ಮತ್ತು ಬಿ ಗ್ರೂಪ್ನ HK ಮತ್ತು ನಾನ್ HK ಪ್ರಶ್ನೆ ಪತ್ರಿಕೆ ಸಹ ಇದರಲ್ಲಿ ಒಳಗೊಂಡಿದೆ. ಅದೇ ರೀತಿ ಗ್ರೂಪ್ ಬಿ NWKRTC ಇತ್ತೀಚೆಗೆ ಅದು ಸಹ 2026 ಅಂದರೆ ಹೋದ ತಿಂಗಳ ಒಂದು 2-3 ತಿಂಗಳ ಹಿಂದುಗಡೆ ಈ ಎಕ್ಸಾಮ್ ನಡೆಯಿತು, ಅದು ಸಹ ಸೇರ್ಪಡೆ ಮಾಡಿದ್ದಾರೆ. ಅದೇ ರೀತಿ FDA ಮತ್ತು SDA ನಾನ್ HK ಮತ್ತು ನಾನ್ HK 2026 ಇದು ಸಹ ಒಂದು 2 ತಿಂಗಳ ಹಿಂದುಗಡೆ ನಡೆದ ಒಂದು ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಸಹ ಸೇರ್ಪಡೆ ಮಾಡಿದ್ದಾರೆ. FDA, SDA, HK ಮತ್ತು ನಾನ್ HK 2026ರಲ್ಲಿ ನಡೆದ ಒಂದು ಕ್ವಶನ್ ಪೇಪರ್ ಸಹ ಈ ಪಠ್ಯಪುಸ್ತಕದಲ್ಲಿ ಅವರು ಆ್ಯಡ್ ಮಾಡಿದ್ದಾರೆ ಸ್ನೇಹಿತರೆ. ಅದೇ ರೀತಿ KLA 2025, PSI ಸಿವಿಲ್ 2024, ಅದೇ ರೀತಿ 402 ಮತ್ತು ಪ್ಲಸ್ 5440, ಅದರ ಜೊತೆಗೆ GTTC 2024, ವಿಲೇಜ್ ಅಕೌಂಟ್ 2024 ಈ ಪ್ರಶ್ನೆ ಪತ್ರಿಕೆಗಳು ಸಹ ಈ ಪ್ರಶ್ನೋತ್ತರ ಮಾಲಿಕೆಯಲ್ಲಿ ಅಳವಡಿಸಲಾಗಿದೆ. ಅದರ ಜೊತೆಗೆ BMTC ಮತ್ತು KSRTC ಮತ್ತು ATI ಪ್ರಶ್ನೆ ಪತ್ರಿಕೆಗಳು ಸಹ ಒಳಗೊಂಡಿದೆ 2024 ಎಕ್ಸಾಮ್ಸ್ ಅಂದರೆ. ಅದೇ ರೀತಿ KVWSDB ಅಂದರೆ ಅಸಿಸ್ಟೆಂಟ್ ಇಂಜಿನಿಯರ್ ಒಂದು ಉದ್ಯೋಗಗಳಿಗೆ ಎಕ್ಸಾಮ್ ನಡೆಯಿತು, ಆ ಪ್ರಶ್ನೆ ಪತ್ರಿಕೆ ಸಹ ಸೇರ್ಪಡೆ ಮಾಡಿದ ಸ್ನೇಹಿತರೆ. ಅದರ ಜೊತೆ 2023ರಲ್ಲಿ SDA FDA ಕ್ವಶನ್ ಪತ್ರಿಕೆ ಸಹ ಇದರಲ್ಲಿ ಒಳಗೊಂಡಿದೆ ಮತ್ತು ಫೀಲ್ಡ್ ಇನ್ಸ್ಪೆಕ್ಟರ್ ಸಹ 2023ರಲ್ಲಿ. ಅದೇ ರೀತಿ KRIDL AE ಅಸಿಸ್ಟೆಂಟ್ ಇಂಜಿನಿಯರ್ ಮತ್ತು ಜೂನಿಯರ್ ಇಂಜಿನಿಯರ್ ಸಹ ಇದರಲ್ಲಿ ಒಳಗೊಂಡಿವೆ ಕ್ವಶನ್ ಪತ್ರಿಕೆ ತರಬಹುದು. ಅದೇ ರೀತಿ KRIDL FDA ಮತ್ತು SDA 2023 ಕ್ವಶನ್ ಪತ್ರಿಕೆ. ಅದೇ ರೀತಿ KSSCL ಅಸಿಸ್ಟೆಂಟ್ ಮ್ಯಾನೇಜರ್ FDA SDA ಸೀನಿಯರ್ ಅಸಿಸ್ಟೆಂಟ್ 2023ರಲ್ಲಿ ನಡೆದ ಒಂದು ಪ್ರಶ್ನೆ ಪತ್ರಿಕೆ ಸಹ ಒಳಗೊಂಡಿದೆ ಸ್ನೇಹಿತರೆ. ಅದೇ ರೀತಿ BWSSB FDA ಮತ್ತು SDA 2019ರಂದು ಸಹ ನಡೆದ ಎಕ್ಸಾಮ್ ಪತ್ರಿಕೆಯನ್ನು ಒಳಗೊಂಡಿದೆ. ಒಟ್ಟಾರೆಯಾಗಿ ಈ ಪ್ರಶ್ನೆ ಪತ್ರಿಕೆ ಅಂದರೆ ಈ ಪ್ರಶ್ನೆ ಪತ್ರಿಕಾ ಮಾಲಿಕೆಯಲ್ಲಿ 32 ಪ್ರಶ್ನೆ ಪತ್ರಿಕೆಗಳನ್ನು ಒಳಗೊಂಡಿದೆ ಸ್ನೇಹಿತರೆ. ಅದರ ಜೊತೆಗೆ ವಿವರಣೆ ಸಹ ಒಳಗೊಂಡಿದೆ ಅಂತ ಹೇಳ್ಬೋದು. ಇದರ ಒಂದು ಆಫರ್ ಪ್ರೈಸು ಇದರ ಒಟ್ಟು MRP 475 ಸ್ನೇಹಿತರೆ. ಇದರ ಆಫರ್ ಪ್ರೈಸು 400 ರೂಪಾಯಿ ಸಿಗ್ತದೆ. ಅದಕ್ಕಾಗಿ ಯಾರೆಲ್ಲ ಸಿವಿಲ್ ಪರೀಕ್ಷೆ ಮತ್ತು CRDR ಮುಂದಿನ ವಿಲೇಜ್ ಅಕೌಂಟ್ SDA FDA ಇನ್ನಿತರ ಗ್ರೂಪ್ ಸಿಗಳಿಗೆ
ಯಾರೆಲ್ಲ ಎಕ್ಸಾಮ್ ಅರ್ಹತೆಯನ್ನು ಪಡೆದಿರ್ತೀರಿ ಮತ್ತು ಯಾರೆಲ್ಲ ಅಭ್ಯರ್ಥಿಗಳು ಇಂಟ್ರೆಸ್ಟ್ ಆಗಿರ್ತೀರಿ ಅವರೆಲ್ಲ ಏನು ಮಾಡಬೇಕಪ್ಪ ಅಂದರೆ ಈ ಪ್ರಶ್ನೆ ಪತ್ರಿಕೆ ಮಾಲಿಕೆ ನೀವು ತಗೊಳ್ಳಿ, ಚೆನ್ನಾಗಿ ನಿಮ್ಮ ಒಂದು ಅಂಕಗಳನ್ನು ಗಳಿಸಿ ನಿಮ್ಮ ಕನಸು ಕಂಡ ಉದ್ಯೋಗವನ್ನು ಪಡೀದಿರಿ ಅಂತ ಹೇಳ್ತಾ ಮತ್ತೊಮ್ಮೆ SN ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲ ಮಾರುಕಟ್ಟೆಯ ಮಳಿಗಳಲ್ಲಿ ಈ ಪುಸ್ತಕ ದೊರಕುತ್ತದೆ. ಒಂದು ವೇಳೆ ದೊರಕಿಲ್ಲ ಅಂದರೆ ನೇರವಾಗಿ ನಮ್ಮ ಅಂದರೆ ಶ್ರೀ ರವಿಚಂದ್ರನ್ ಎಸ್ ಕಟ್ಟಿಮನಿ ಸರ್ ಅವರಿಗೆ ನೀವು ಕಾಲ್ ಮಾಡ್ಬೋದು ಸ್ನೇಹಿತರೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.